ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸಾನ್ವಿ ಬ್ಲಾಗ್ಸ್ಗೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂತಹ 4 ಬಗೆಯ ನೈವೇದ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತು ಗೋಧಿ ನುಚ್ಚಿನ ಪಾಯಸ, ಬಾಳೆಹಣ್ಣಿನ ರಸಾಯನ, ಹಾಗೆ ಬೆಲ್ಲದ ಪಾನಕ, ಪಂಚಕಜ್ಜಾಯ. ಅವತ್ತಿನ ಗಡಿಬಿಡಿಯಲ್ಲಿ ದಿಢೀರಾಗಿ ಆಗ್ಬೇಕು, ಹಾಗೆ ಶುಚಿಯಾಗಿ ಕೂಡ ಆಗ್ಬೇಕು. ಈ ರೀತಿಯಾಗಿ ಮಾಡುವಂತ 4 ಖಾದ್ಯಗಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಗೋಧಿ ನುಚ್ಚಿನ ಪಾಯಸಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳನ್ನ ನೋಡೋಣ. ಹಾಲು, ತುಪ್ಪ, ನೆನೆಸಿಟ್ಟಿರೋ ಗೋಧಿ ನುಚ್ಚು, ಬೆಲ್ಲ, ಹಾಗೆ ನಿಮಗೆ ಬೇಕಾಗಿರುವಂತ ಡ್ರೈ ಫ್ರೂಟ್ಸ್, ಕೊಬ್ಬರಿ ತುರಿ, ಏಲಕ್ಕಿ ಪುಡಿ, ಹಾಗೆ ಪಚ್ಚಕರ್ಪೂರ. ಈಗ ಮಾಡುವ ವಿಧಾನವನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆಯನ್ನ ಇಟ್ಕೋಬೇಕು, ಅಂದ್ರೆ ಕುಕ್ಕರ್ನ ತಗೊಳ್ಳೋಣ. ಅದರಲ್ಲಿ ತುಪ್ಪವನ್ನ ಹಾಕುವಂಥದ್ದು. ನಿಮ್ಗೆ ಬೇಕಾಗಿರುವಂತಹ ಡ್ರೈ ಫ್ರೂಟ್ಸ್ ಏನೇನ್ ಹಾಕ್ಬೇಕು ಅದನ್ನೆಲ್ಲಾನು ಕೂಡ ನಾವು ಆ ಕುಕ್ಕರ್ಗೆ ಹಾಕೊಳ್ಳೋಣ. ಇಲ್ಲಿ ಹೊಂಬಣ್ಣ ಬರೋ ರೀತಿಯಲ್ಲಿ ನಾವು ಅದನ್ನ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಡ್ರೈ ಫ್ರೂಟ್ಸ್ನೆಲ್ಲ ಸಣ್ಣ ಉರಿಯಲ್ಲಿ ನಾವು ಹುರಿದ ನಂತರ ಈ ರೀತಿ ಹೊಂಬಣ್ಣದ ಕಲರ್ ಬರುತ್ತೆ. ನಂತರದಲ್ಲಿ ಅದು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಹಾಗೆ ಇದೇ ಕುಕ್ಕರ್ಗೆ ನೆನ್ಸಿಟ್ಟಿರುವಂತಹ ಗೋಧಿ ನುಚ್ಚು. ನಾನು ಈ ಗೋಧಿ ನುಚ್ಚನ್ನ ಒಂದು 4 ಅವರ್ ಬಿಫೋರೇ ನೆನ್ಸಿಟ್ಕೊಂಡಿದ್ದೀನಿ. 4 ಗಂಟೆ ಮುಂಚೆನೆ ನೆನ್ಸಿಟ್ಕೊಂಡಿರುವಂಥದ್ದು. ಗೋಧಿ ಕಡಿ ಆದ್ರೆ ನಾವು ಓವರ್ ನೈಟ್ ನೆನ್ಸಿಡ್ತೀನಿ. ಗೋಧಿ ನುಚ್ಚಿರೋದ್ರಿಂದ 4 ಅವರ್ ಸಾಕಾಗತ್ತೆ. 1 ಕಪ್ ಗೋಧಿ ನುಚ್ಚಿಗೆ ನಾನು 4 ಕಪ್ ನೀರನ್ನ ತಗೊಂಡಿರುವಂಥದ್ದು. ಇದನ್ನ ಹಾಕ್ಬಿಟ್ಟು ನಂತರದಲ್ಲಿ ಇದೇ ಕುಕ್ಕರ್ಗೆ ಕೊಬ್ಬರಿ ತುರಿ, ಅರ್ಧ ಡ್ರೈ ಫ್ರೂಟ್ಸ್ ಏನ್ ಹುರ್ಕೊಂಡಿದ್ವಿ ಅದನ್ನ ಹಾಕಿ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ಒಂದು 5 ರಿಂದ 6 ವಿಷಲ್ ಬರಬೇಕು. ಸೊ ಆ ರೀತಿಯಾಗಿ ಮಾಡಬೇಕು. ಈ ರೀತಿಯಾಗಿ ಅದು ಕಾಣಿಸುತ್ತೆ. ನಂತರದಲ್ಲಿ ಇದಕ್ಕೆ 1 ಕಪ್ ಗೋಧಿ ನುಚ್ಚಿಗೆ ನಾನು 4 ಕಪ್ ಬೆಲ್ಲವನ್ನ ತಗೊಂಡಿದ್ದೀನಿ. ನೋಡಿ, ಈ ಬೆಲ್ಲ ಚೆನ್ನಾಗಿ ಕರಗಬೇಕು. ಕರಗಿದ ನಂತರದಲ್ಲಿ ನೋಡಿ, ಹಾಲೇನ್ ಇಟ್ಕೊಂಡಿದೀವಲ್ಲ ಹಾಲನ್ನ ಹಾಕ್ಬಿಟ್ಟು ಒಂದ್ಸತಿ ಅದನ್ನ ಚೆನ್ನಾಗಿ ಕುದಿಸ್ಬೇಕು. ನಂತರದಲ್ಲಿ ಅದಕ್ಕೆ ಏಲಕ್ಕಿ ಪುಡಿ, ಮೇಲಿಂದ ಸ್ವಲ್ಪ ತುಪ್ಪ ಹಾಕಿ, ಬೇಕಂದ್ರೆ ಒಂದ್ ಸ್ವಲ್ಪ ಪಚ್ಚಕರ್ಪೂರ ಹಾಕ್ಬಿಟ್ಟು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡುವಂಥದ್ದು. ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಈ ಪಾಯಸಕ್ಕೆ ಉಪ್ಪನ್ನಾಗ್ಲಿ, ಹಾಗೆ ನೀವು ರುಚಿ ನೋಡೋದಾಗ್ಲಿ, ದೇವರಿಗೆ ನೈವೇದ್ಯ ಕೊಡೋಕಿನ ಮುಂಚಿತವಾಗಿ ನಾವು ರುಚಿ ನೋಡೋದಾಗ್ಲಿ ಮಾಡಬಾರ್ದು. ಗೋಧಿ ನುಚ್ಚಿನ ಪಾಯಸ ರೆಡಿ ಆಯ್ತು. ಇದನ್ನ ನಾವು ಸಂಜೆ ಸುಮಾರು ಗೋಧೂಳಿ ಲಗ್ನದಲ್ಲಿ ನಾವು ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡ್ತೀವಲ್ಲ, ಆ ಟೈಮಲ್ಲಿ ನಾವು ದೇವರಿಗೆ ನೈವೇದ್ಯವಾಗಿ ಕೊಡುವಂತಹದ್ದು. ಗಾರ್ನಿಶ್ ಮಾಡಿ ಅರ್ಧ ಏನ್ ಡ್ರೈ ಫ್ರೂಟ್ಸ್ ಇಟ್ಟಿರ್ತೀವಲ್ಲ ಅದನ್ನ ಮೇಲೆ ಗಾರ್ನಿಶ್ ಮಾಡಿ ದೇವರಿಗೆ ನೈವೇದ್ಯವನ್ನ ಕೊಡಬಹುದು. ಈಗ ಪಂಚಕಜ್ಜಾಯ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಹುರಿದಿಟ್ಕೊಂಡಿರುವಂತಹ ಎಳ್ಳು, ಏಲಕ್ಕಿ, ಹುರ್ಗಡ್ಲೆನ ಪುಡಿ ಮಾಡ್ಕೊಂಡಿದ್ದೀನಿ ನಾನು, ಹಾಗೆ ಸಕ್ಕರೆ ಪುಡಿ, ಕಾಯಿ ತುರಿ. 1 ಬೌಲಲ್ಲಿ ಹುರ್ಗಡ್ಲೆನ ಪುಡಿ ಮಾಡಿಟ್ಕೊಂಡಿದ್ನಲ್ಲ, ಪುಟಾಣಿಯನ್ನ, ಅದು ಪುಡಿ ಹಾಕ್ತಾ ಇದ್ದೀನಿ. ಇದು ನಿಮ್ ಇಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬಹುದು, ಅಂದಾಜ್ ಗೊತ್ತಾಗತ್ತೆ ನಿಮ್ಗೆ. ಸಕ್ಕರೆ ಪುಡಿ, ಸಕ್ಕರೆ ಮತ್ತೆ ಏಲಕ್ಕಿ ಎರಡನ್ನು ಮಿಕ್ಸ್ ಮಾಡಿರುವಂತಹ ಪುಡಿ, ಹಾಗೆ ಹುರಿದಿಟ್ಕೊಂಡಿರುವಂತಹ ಎಳ್ಳು, ಕಾಯಿ ತುರಿ. ನೋಡಿ, ಪಂಚಕಜ್ಜಾಯ 5 ಖಾದ್ಯವನ್ನ 5 ಪದಾರ್ಥಗಳನ್ನ ಯೂಸ್ ಮಾಡ್ಬಿಟ್ಟು ಮಾಡುವಂಥದ್ದು ಪಂಚಕಜ್ಜಾಯ. ಇದರಲ್ಲಿ ಹುರ್ಗಡ್ಲೆ ಪುಡಿ ಬಂತು, ಸಕ್ಕರೆ ಮತ್ತೆ ಏಲಕ್ಕಿ ಪುಡಿ ಬಂತು, ಹಾಗೆ ಹುರಿದಿಟ್ಟಿರುವಂತಹ ಎಳ್ಳು, ನಂತರದಲ್ಲಿ ಕಾಯಿ ತುರಿ. 5 ಪದಾರ್ಥಗಳನ್ನ ಯೂಸ್ ಮಾಡಿ ಮಾಡುವಂತ ಪಂಚಕಜ್ಜಾಯ ಗಣಪತಿಯ ನೈವೇದ್ಯಕ್ಕೆ ರೆಡಿ ಆಯ್ತು. ನಂತರದಲ್ಲಿ ಬೆಲ್ಲದ ಪಾನಕ. ಇಲ್ಲಿ 1 ಬೌಲ್ ತಗೊಂಡಿದ್ದೀನಿ, ಹಾಗೆ 1 ಲೋಟ ನೀರು. ನಾನು ತೆಳು ಬೆಲ್ಲ ಯೂಸ್ ಮಾಡಿದ್ದೀನಿ. ಕಾಳು ಮೆಣಸಿನ ಪುಡಿ, ಹಾಗೆ ನಿಂಬೆ ಹಣ್ಣಿನ ರಸ ಮತ್ತೆ ಶುಂಠಿ. ಮಾಡುವ ವಿಧಾನವನ್ನ ನೋಡೋಣ. ಏನ್ ಬೌಲ್ ತಗೊಂಡಿದ್ದೀನಲ್ಲ, ಸೊ ಆ ಬೌಲಿಗೆ 1 ಲೋಟ ಅಷ್ಟು ನೀರು, ಹಾಗೆ ರುಚಿಗೆ ಬೇಕಾಗಿರುವಷ್ಟು ಬೆಲ್ಲವನ್ನ ಹಾಕೊಂಡಿದ್ದೀನಿ, ಹಾಗೆ ಕಾಳು ಮೆಣಸಿನಕಾಳು ಪುಡಿ. ನಂತರದಲ್ಲಿ ಶುಂಠಿಯನ್ನ ರಸವನ್ನು ತಗೋತಾರೆ, ಹಾಗೆ ಇಲ್ಲ ಅಂದ್ರೆ ನಾನು ಇಲ್ಲಿ ಶುಂಠಿಯನ್ನ ಜಜ್ಕೊಂಡ್ಬಿಟ್ಟು ನನ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ, ಅಂದ್ರೆ ಆ ಕ್ವಾಂಟಿಟಿಗೆ ಎಷ್ಟು ಬೇಕಾಗತ್ತೆ ಅಷ್ಟನ್ನ ತಗೊಂಡಿದ್ದೀನಿ. ನಂತರದಲ್ಲಿ ನಿಂಬೆ ಹಣ್ಣಿನ ರಸ ಚೆನ್ನಾಗಿ ಹಾಕಿ ಎಲ್ಲಾನು ಮಿಕ್ಸ್ ಮಾಡಿಬಿಟ್ಟು, ಟೀ ಸೋಸೋ ಗಾಳಿ ನೀರುತ್ತಲ್ಲ, ಸೊ ಅದನ್ನ ತಗೊಂಡು 1 ಲೋಟದಲ್ಲಿ ಗಾಳಿಸ್ಕೊಂಡ್ರೆ ಬೆಲ್ಲದ ಪಾನಕ ರೆಡಿ ಆಯ್ತು.
ಈಸಿಯಾಗಿ ದಿಢೀರಾಗಿ ಮಾಡುವಂಥದ್ದು. ಇನ್ನು ರಸಾಯನ ತುಂಬಾನೇ ಸುಲಭ. ಬಾಳೆಹಣ್ಣು, ಹೆಚ್ಚಿಟ್ಕೊಂಡಿರುವಂತಹ ಬಾಳೆಹಣ್ಣು, ಏಲಕ್ಕಿ ಪುಡಿ ತಗೊಂಡಿದ್ದೀನಿ. ಅಂದ್ರೆ ಏಲಕ್ಕಿ ಸಕ್ಕರೆ ನಾನು ಆಲ್ರೆಡಿ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ, ಸೊ ಅದನ್ನೇ ಒಂದ್ ಸ್ವಲ್ಪ ಹಾಕ್ತೀನಿ ಏಲಕ್ಕಿ ಫ್ಲೇವರಿಗೆ. ಬೆಲ್ಲ, ಹಾಗೆ ಹಾಲು. ಇದು ಕೂಡ ರೆಡಿ ಆಯ್ತು ಬಾಳೆಹಣ್ಣಿನ ರಸಾಯನ. ಸೊ ತುಂಬಾನೇ ಸುಲಭವಾಗಿದೆ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ತುಂಬಾನೇ ಮಡಿಯಿಂದ ಮಾಡಿ ಮತ್ತೆ ಇದಕ್ಕೆ ಉಪ್ಪನ್ನಾಗ್ಲಿ ಹಾಕಬೇಡಿ, ಹಾಗೆ ನೀವು ರುಚಿ ನೋಡೋದನ್ನಾಗ್ಲಿ ಮಾಡಬೇಡಿ. ದೇವರಿಗೆ ನೈವೇದ್ಯ ಕೊಟ್ಟ ನಂತರದಲ್ಲೇ ಇದನ್ನೆಲ್ಲ ಕೂಡ ನೀವು ಕೂಡ ಸೇವಿಸಬಹುದು. ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.